ಇತ್ತ ಬಿಜೆಪಿ ಟಿಕೆಟ್ ವಂಚಿತ ರಮೇಶ್ ಕತ್ತಿ ನಿರ್ಧಾರದ ಮೇಲೆ ಬೆಳಗಾವಿ ಸಂಸತ್ ಚುನಾವಣೆ ನಿಂತಿದೆ. ಈಗಾಗಲೇ ಸಿದ್ದರಾಮಯ್ಯ ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಆದರೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಯಾವುದೇ ನಿರ್ಧಾರವನ್ನ ಬಹಿರಂಗವಾಗಿ ಹೇಳಿಲ್ಲ. ಆದರೆ ಮುಂದೇನು ಅನ್ನೋದು ಇನ್ನೂ ಅನಿಶ್ಚಿತ. ಪ್ರಭಾವಿ ನಾಯಕರ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹೇರಿಯೋ ಅಥವಾ ಜಾತಿ ಸಮುದಾಯ ಲೆಕ್ಕಾಚಾರದಲ್ಲೋ ಎಂಪಿ ಟಿಕೆಟ್ ಗಿಟ್ಟಿಸಿಕೊಂಡು ಲೋಕಸಭೆ ಚುನಾವಣೆ ಅಖಾಡಕ್ಕೆ ಅಭ್ಯರ್ಥಿಗಳು ಧುಮುಕಿದ್ದಾರೆ. ಮೊದಲ ಹಂತದ ಮತದಾನ ಕ್ಷೇತ್ರವಿರುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಯಾವುದೇ ಶಿಫಾರಸಿಗೆ ಮಣಿಯದೆ ರಾಜ್ಯ ನಾಯಕರ ಶಿಫಾರಸಿಗೆ ಕ್ಯಾರೆ ಎನ್ನದೆ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದೆ. ಇದು ಟಿಕೆಟ್ ಆಕಾಂಕ್ಷಿಗಳ ಕಣ್ಣನ್ನ ಕೆಂಪಾಗಿಸಿದೆ. ಅಭ್ಯರ್ಥಿಗಳ ಆಯ್ಕೆ ಮಾನದಂಡವನ್ನೇ ಪ್ರಶ್ನಿಸ್ತಾ ಇದ್ದಾರೆ. ಅದರಲ್ಲೂ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ರಾಜ್ಯವ್ಯಾಪಿ ಆವರಿಸಿದೆ. ಇದು ವರಿಷ್ಠರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಂತರ ಚಿಕ್ಕೋಡಿಯಲ್ಲಿ ಬಂಡಾಯದ ಬಿಸಿ ದಾಖಲೆ ಪ್ರಮಾಣದ ತಾಪಮಾನವನ್ನ ಮೀರಿಸುವಂತಿದೆ. ಸಹೋದರನಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಮಾಜಿ ಸಚಿವ ಉಮೇಶ್ ಕತ್ತಿ ಬಿಎಸ್ವೈ ಮನೆಗೆ ಎಡತಾಕಿ ಹೋಗಿದ್ರು. ಹೇಗಾದ್ರೂ ಮಾಡಿ ತನ್ನ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ನೀಡುವಂತೆ ವರಿಷ್ಠರ ಮೇಲೆ ಒತ್ತಡ ಹೇರಬೇಕು ಅಂತ ಮನವಿ ಮಾಡಿದ್ರು ಕೂಡ. ಬಿಎಸ್ವೈ ಮಾತಿಗಿಲ್ಲವ ಕವಡೆ ಕಾಸಿನ ಕಿಮ್ಮತ್ತು. ರಮೇಶ್ ಕತ್ತಿಗೆ ಟಿಕೆಟ್ ತಪ್ಪಿಸಿದ್ದು ಅಸಂತೋಷನ? ಎಸ್, ಬಿಜೆಪಿ ಬಿಡುಗಡೆ ಮಾಡಿರೋ ಅಭ್ಯರ್ಥಿಗಳ ಪಟ್ಟಿ ನೋಡಿ ಟಿಕೆಟ್ ವಂಚಿತರಿಗೆ ಶಾಕ್ ಆಯ್ತೋ ಏನೋ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪರಿಗೆ ಶಾಕ್ ಆಗಿದ್ದಂತೂ ನಿಜ. ಯಾಕಂದ್ರೆ ಸಿಎಂ ಪಟ್ಟಕ್ಕೇರಲು ಹಪಹಪಿಸುತ್ತಿರುವ ಯಡಿಯೂರಪ್ಪನನ್ನ ಹೈಕಮಾಂಡ್ ಮೂಲೆಗುಂಪು ಮಾಡ್ತಾ ಎಂಬ ಪ್ರಶ್ನೆ ತಲೆದೋರಿದೆ. ಬೆಂಗಳೂರು ದಕ್ಷಿಣ ನಂತರ ಚಿಕ್ಕೋಡಿಯಲ್ಲಿ ತಾವು ಶಿಫಾರಸು ಮಾಡದ ವ್ಯಕ್ತಿಗೆ ಟಿಕೆಟ್ ನೀಡಿರೋದು ಬಿಎಸ್ವೈ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ದ ಸಂಘ ಪರಿವಾರದ ಮುಖಂಡ ಸಂತೋಷ್ ಅವರೇ ರಮೇಶ್ ಕತ್ತಿಗೂ ಟಿಕೆಟ್ ತಪ್ಪಿಸಿದ್ದಾರೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ಮರುಪರಿಶೀಲನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ. ಮರುಪರಿಶೀಲನೆ ಮಾಡಿದರೆ ಸರಿಯಾದ ನಿರ್ಣಯ ತರಬಹುದಾದಂಥ ಆಶೆ ಇದೆ. ಆಶಯವಾಗಿ ಸುಮ್ಮನಾಗಿ ಪಕ್ಷದ ಕೆಲಸವನ್ನು ಮಾಡ್ತಾರೆ. ರಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ. ಚಿಕ್ಕೋಡಿಯಿಂದಲೇ ಟಿಕೆಟ್ ಕೊಡುವ ಭರವಸೆ. ಅತ್ತ ಉಮೇಶ್ ಕತ್ತಿ ಅಂಥದ್ದೇನೂ ಇಲ್ಲ ಅಂತ ಹೇಳಿದ್ರೆ, ಇತ್ತ ಕಾಂಗ್ರೆಸ್ ವಲಯದಿಂದ ಬಿಜೆಪಿ ಅಭ್ಯರ್ಥಿ ಜೊಲ್ಲೆಯೇ ಬೆಚ್ಚಿ ಬೀಳುವ ಸುದ್ದಿ ಹೊರಬಿತ್ತು. ರಮೇಶ್ ಕತ್ತಿಗೆ ಟಿಕೆಟ್ ಮಿಸ್ ಆಗಿರೋದನ್ನೇ ಲಾಭಕ್ಕೆ ಬಳಸಿಕೊಳ್ಳೋಕೆ ಕಾಂಗ್ರೆಸ್ ನಾಯಕರು ಯತ್ನಿಸಿದ್ದಾರಂತೆ. ಅಂದ್ರೆ ಬಿಜೆಪಿ ಟಿಕೆಟ್ ವಂಚಿತ ರಮೇಶ್ ಕತ್ತಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರಂತೆ. ಈ ಸಂಬಂಧ ರಮೇಶ್ ಕತ್ತಿ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದಾರಂತೆ. ಪಕ್ಷಕ್ಕೆ ಬಂದ್ರೆ ಚಿಕ್ಕೋಡಿಯಿಂದಲೇ ಕಣಕ್ಕಿಳಿಯುವ ಭರವಸೆ ನೀಡಿದ್ದಾರಂತೆ. ಸದ್ಯ ಮೈತ್ರಿ ಅಭ್ಯರ್ಥಿಯಾಗಿ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಅಖಾಡಕ್ಕಿಳಿದಿದ್ದಾರೆ. ಒಂದು ವೇಳೆ ರಮೇಶ್ ಕತ್ತಿ ಪಕ್ಷಕ್ಕೆ ಬಂದ್ರೆ ಕ್ಷೇತ್ರ ಬದಲಾವಣೆ ಮಾಡಲಿದ್ದಾರಂತೆ. ಚಿಕ್ಕೋಡಿಯಿಂದಲೇ ರಮೇಶ್ ಕತ್ತಿಗೆ ಟಿಕೆಟ್ ಕೊಟ್ಟು ಪ್ರಕಾಶ್ ಹುಕ್ಕೇರಿಯನ್ನ ಬೆಳಗಾವಿಯಿಂದ ನಿಲ್ಲಿಸೋಕೆ ಚಿಂತನೆ ನಡೆಸಿದ್ದಾರಂತೆ. ಈ ಮೂಲಕ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೆಯೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರಂತೆ. ಈ ಮೂಲಕ ಚಿಕ್ಕೋಡಿ ಜೊತೆಗೆ ಬೆಳಗಾವಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋಕೆ ರಣತಂತ್ರ ರೂಪಿಸಿದ್ದಾರೆ. ಅಂದಹಾಗೆ ಬೆಳಗಾವಿ ವಶಕ್ಕೆ ಸಿದ್ದರಾಮಯ್ಯ ಮಾತ್ರ ತಂತ್ರ ಹೂಡಿರೋದಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮುಂಚೂಣಿಯಲ್ಲಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರೆ ಆ ಸ್ಥಾನವನ್ನ ಕತ್ತಿ ಬ್ರದರ್ಸ್ ತುಂಬಲಿದ್ದಾರೆ ಅನ್ನೋ ಕೈಪಾಳೆಯದ ಲೆಕ್ಕಾಚಾರವಾಗಿದೆ. ಇಂತಹ ಹಲವು ಲೆಕ್ಕಾಚಾರಗಳನ್ನ ತಲೆಯಲ್ಲಿಟ್ಕೊಂಡು ಅಸಮಾಧಾನಿತ ರಮೇಶ್ ಕತ್ತಿಗೆ ಗಾಳ ಹಾಕಿದ್ದಾರೆ. ಆದ್ರೆ ರಮೇಶ್ ಕತ್ತಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಬೀಸಿರೋ ಗಾಳಕ್ಕೆ ಸಿಲುಕ್ತಾರಾ? ಸಹೋದರನಿಂದ ರಾಜಕೀಯ ಏಳಿಗೆ ಕಾಣಲು ಹೊರಟಿರುವ ರಮೇಶ್ ಕತ್ತಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿತಾರಾ? ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಲೋಕ ಅಖಾಡದಲ್ಲಿ ಗೆಲ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿವೆ. ಅದೇನೇ ಇರ್ಲಿ, ರಮೇಶ್ ಕತ್ತಿ ಕಳೆದ 20 ವರ್ಷದಿಂದ ರಾಜಕೀಯ ಏಳಿಗೆಗೋಸ್ಕರ ಪಡಿಪಾಟಲು ಪಡ್ತಿದ್ದಾರೆ. ಟಿಕೆಟ್ ಮಿಸ್ ಆಗಿರೋದ್ರಿಂದ ವರಿಷ್ಠರ ವಿರುದ್ಧ ಅಸಮಾಧಾನಗೊಂಡಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್ TV5.